ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜಾನು ವ್ಲಾಗ್ಸ್. ನಾನು ಜಾನು. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೆ ಅಲ್ವಾ ಮುರುಘಾನಕುಂಟೆ ಮಹತ್ವವನ್ನು ತಿಳಿಸ್ತೀನಿ ಅಂತ. ಅಂದರೆ ಮುರುಘಾನಕುಂಟೆ ಗಂಗಾ ಭಾಗೀರಥಿ ದೇವಸ್ಥಾನದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಹಾಗೆ ಕೆಲವು ಜನಕ್ಕೆ ಗೊತ್ತಿರಲ್ಲ. ಈ ದೇವಸ್ಥಾನವನ್ನು ಮುರುಘಾನಕುಂಟೆ ಗಂಗಮ್ಮ ದೇವಸ್ಥಾನ ಅಂತಲೂ ಕರೀತಾರೆ, ಹಾಗೆ ಮುರುಘಾನಕುಂಟೆ ಗಂಗಾ ಭಾಗೀರಥಿ ದೇವಸ್ಥಾನ ಅಂತಲೂ ಕರೀತಾರೆ. ಈ ಮುರುಘಾನಕುಂಟೆ ದೇವಸ್ಥಾನ ಚಿಕ್ಕಬಳ್ಳಾಪುರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ, ಹಾಗೆ ಗೌರಿಬಿದನೂರಿನಿಂದ 6 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಎರಡೂ ಕಡೆಯಿಂದ ಬಸ್ಸಲ್ಲಿ ಬರೋರಿಗೆ ಬಸ್ಸಿನ ಅನುಕೂಲತೆ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರದಿಂದ ಬಂದರೆ ಸ್ಟ್ರೈಟು ದೇವಸ್ಥಾನದ ಹತ್ರನೇ ಬಸ್ ಬರುತ್ತೆ, ಅಲ್ಲೇ ಸ್ಟಾಪ್ ಕೊಡುತ್ತೆ. ಸಿಟಿ ಕಡೆಯಿಂದ ಬರೋರು ಅಂದರೆ ಬ್ಯಾಂಗ್ಳೂರು, ಯಲಹಂಕ ಈ ಸೈಡಿಂದ ಬರೋರಿಗೆ, ದೊಡ್ಡಬಳ್ಳಾಪುರ ಸೈಡ್ ಈ ಕಡೆಯಿಂದ ಬರೋರು ಟ್ರೈನ್ ವ್ಯವಸ್ಥೆನೂ ಇರುತ್ತೆ. ಅದು ಟೈಮಿಂಗ್ಸ್ ಗೊತ್ತಿಲ್ಲ, ಟೈಮಿಂಗ್ಸ್ ನೋಡಿಕೊಂಡು ಟ್ರೈನ್ಗೆ ಬರಬೇಕಾಗುತ್ತೆ. ದೊಡ್ಡಬಳ್ಳಾಪುರದಿಂದ ಟ್ರೈನ್ ವ್ಯವಸ್ಥೆ ಇರುತ್ತೆ, ರಾಜನಕುಂಟೆಯಿಂದನೂ ಬರುತ್ತೆ. ಗೌರಿಬಿದನೂರಲ್ಲಿ ಟ್ರೈನನ್ನು ಇಳ್ಕೊಂಡು ಅಥವಾ ಬಸ್ಸನ್ನು ಇಳ್ಕೊಂಡು ಆಟೋಲ್ಲಿ ಹೋಗಬೇಕಾಗುತ್ತೆ. ಬಸ್ಸು ಇದೆ, ಆದರೆ ಟೈಮಿಂಗ್ಸ್ ಇರುತ್ತೆ. ಬಸ್ಗೆ ವೆಯ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಆಟೋಲ್ಲಿ ಹೋಗೋದು. ಗೌರಿಬಿದನೂರಿಂದ 6 ಕಿಲೋಮೀಟರ್ ಇರುತ್ತೆ. ಆಟೋಲ್ಲಿ ಬಂದರೆ 20 ರೂಪಾಯಿಯನ್ನು ತೊಗೊತಾರೆ. ಗೌರಿಬಿದನೂರಿಂದ ಮುರುಘಾನಕುಂಟೆಗೆ 20 ರೂಪಾಯಿಯನ್ನು ತೊಗೊತಾರೆ. ಈ ಮುರುಘಾನಕುಂಟೆ ಗಂಗಮ್ಮನ ದೇವಸ್ಥಾನದಲ್ಲಿ ಸೋಮವಾರ ಮಾತ್ರ ಪೂಜೆ ಇರುತ್ತೆ, ಬೇರೆ ದಿನಗಳಲ್ಲಿ ಇರಲ್ಲ. ಮುರುಘಾನಕುಂಟೆಗೆ ಬರೋರು ಸೋಮವಾರ ಮಾತ್ರನೇ ಬನ್ನಿ. ಇಲ್ಲಿ ತುಂಬ ಜನರು ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಂಡಿದ್ದಾರೆ. ಪ್ರತಿ ಸೋಮವಾರ ಜಾತ್ರೆ ಥರ ಇಲ್ಲಿ ನಡೆಯುತ್ತೆ, ಹಾಗೆ ಅಷ್ಟೊಂದು ತುಂಬಾ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಸೋಮವಾರದ ದಿನ ಮಾತ್ರ ಇಲ್ಲಿ ತುಂಬ ಜನರು ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಂಡಿದ್ದಾರೆ. ಪ್ರತಿ ಸೋಮವಾರ ಜಾತ್ರೆ ಥರ ಇರುತ್ತೆ, ಇಲ್ಲಿ ಅಷ್ಟೊಂದು ರಶ್ ಇರುತ್ತೆ. ತುಂಬ ದೂರದ ಊರುಗಳಿಂದ ಕೂಡ ಬರ್ತಾರೆ. ಮುಖ್ಯವಾಗಿ ಇಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಬರ್ತಾರೆ ಅಂದರೆ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಇಲ್ಲಿ ಬರ್ತಾರೆ, ಸಂತಾನ ಭಾಗ್ಯಕ್ಕೆ ಬರ್ತಾರೆ. ಹೆಣ್ಣು ಮಕ್ಕಳಿಗೆ ಮಂತ್ಲಿ ಪೀರಿಯಡ್ಸಲ್ಲಿ ಟೈಮಲ್ಲಿ ಹೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಈ ಥರ ಏನಾದರೂ ಬರ್ತಾ ಇದ್ದರೆ ಈ ಮುರುಘಾನಕುಂಟೆ ಗಂಗಮ್ಮನಿಗೆ ಅರಿಸ್ಕೊಂಡ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗೆ ಹೆಣ್ಣು ಮಕ್ಕಳು ಸರಿಯಾದ ಸಮಯಕ್ಕೆ ಮೈ ನೆರೆದಿಲ್ಲ ಅಂದರೆ ವಯಸ್ಸು ಜಾಸ್ತಿ ಆಗಿದ್ರು ಇನ್ನೂ ದೊಡ್ಡವರಾಗಿಲ್ಲ, ಪೀರಿಯಡ್ಸ್ ಬರ್ತಾ ಇಲ್ಲ ಅಂದರೂ ಕೂಡ ಮುರುಘಾನಕುಂಟೆ ಗಂಗಮ್ಮನಿಗೆ ಬರ್ತಾರೆ. ಪೀರಿಯಡ್ಸ್ ಆಗಿ ಎಷ್ಟು ದಿನ ಆದರೂ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋರು ಕೂಡ ಇಲ್ಲಿ ಬಂದು ಅರಿಸ್ಕೊಳ್ತಾರೆ. ಮುಖ್ಯವಾಗಿ ಇಂತಹ ಸಮಸ್ಯೆಗಳಿಗೆ ಈ ಮುರುಘಾನಕುಂಟೆ ಗಂಗಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ಯಾವ ಥರ ಪೂಜೆ ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಬರೋರು ನಿರಂತರವಾಗಿ 3 ವಾರಗಳ ಅಂದರೆ 3 ಸೋಮವಾರ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಸಂತಾನ ಭಾಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಈ ಗಂಗಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಅಂದರೆ ಅಬಾರ್ಷನ್ ಆಗೋದು, ಹುಟ್ಟಿ ಮಗು ತೀರೋಗೋದು ಇಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಮದುವೆ ಆಗಿ ಎಷ್ಟೋ ವರ್ಷಗಳಾಗಿದೆ, ಇನ್ನೂ ಮಗು ಆಗ್ತಿಲ್ಲ ಅನ್ನೋರು ಕೂಡ ಈ ಗಂಗಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಇಂಥ ಸಮಸ್ಯೆಗಳಲ್ಲದೆ ಇನ್ನೂ ಬೇರೆ ಬೇರೆ ಪರ್ಸ್ನಲ್ ಸಮಸ್ಯೆಗಳಿಗೆ, ಕುಟುಂಬದ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಗಂಗಮ್ಮನ ದೇವಸ್ಥಾನಕ್ಕೆ ಬಂದು ಹರಿಸ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಇಲ್ಲಿ ಯಾವ ಥರ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ 3 ವಾರ ಕಂಟಿನ್ಯೂಸ್ ಆಗಿ ತಪ್ಪದೆ ಬರಬೇಕಾಗುತ್ತೆ. 3ನೇ ವಾರ ಸೀರೆಯನ್ನು ತಂದು ಇಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಆ ಸೀರೆಯನ್ನು ಉಟ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಪೂಜೆ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಇದು ವೆಜ್ ದೇವರಾಗಿರುತ್ತೆ, ಅಂದರೆ ಇಲ್ಲಿ ನಾನ್ ವೆಜ್ಗೆ ಅಲೋ ಇಲ್ಲ. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ಬರೋರಾಗಿದ್ದರೆ ಮನೆಯಲ್ಲಿ ಸ್ನಾನ ಮಾಡಿ ಮಡಿ ಮೈಲಿಗೆಯಿಂದ ಬರಬೇಕಾಗುತ್ತೆ. ಅದರಲ್ಲೂ ಉಪವಾಸ ಬಂದರೆ ಇನ್ನೂ ತುಂಬಾ ಒಳ್ಳೆಯದು. ಇಲ್ಲಿ ಬರುವಾಗ ಮನೆಯಲ್ಲಿ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಬರೋಂಥದ್ದು. ಇನ್ನು ಮನೆಯಿಂದ ಬರುವಾಗ ಸ್ವಲ್ಪ ಅಕ್ಕಿ ಬೆಲ್ಲವನ್ನು ತೊಗೊಂಡು ಬರಬೇಕಾಗುತ್ತೆ. ಅಕ್ಕಿಯನ್ನು ನೆನೆಸಿ ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ತೆಗೆದುಕೊಂಡು ಬರಬೇಕಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಅಕ್ಕಿ ಬೆಲ್ಲವನ್ನು ಇಡ್ತಾರೆ, ಇನ್ನೊಬ್ಬೊಬ್ಬರು ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಥರ ಮಾಡಿ ಇಡ್ತಾರೆ. ಫಸ್ಟು ಯಾವ ಥರ ಪೂಜೆ ಮಾಡಿರ್ತೀವೋ ಪ್ರತಿ ವರ್ಷವೂ ಅದೇ ಥರ ಪೂಜೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಗೊತ್ತಿರೋರು, ಇಲ್ಲಿಗೆ ಬಂದು ಹೋಗಿರೋರು ದೊಡ್ಡವರಿದ್ದರೆ ಅವರು ಎಲ್ಲದನ್ನು ಹೇಳ್ತಾರೆ. ಒಂದು ಸಾರಿ ಯಾವ ಥರ ಪೂಜೆ ಮಾಡಿರ್ತೀವೋ ಪ್ರತಿ ವರ್ಷ ಅದೇ ಥರನೇ ಫಾಲೋ ಮಾಡಬೇಕಾಗುತ್ತೆ, ಅದನ್ನು ಬದಲಾವಣೆ ಮಾಡೋಂಗೆ ಇಲ್ಲ. ಇನ್ನು ಇಲ್ಲಿ ಪೂಜೆ ಮಾಡುವ ವಿಧಾನ ಹೇಗಿರುತ್ತೆ ಅಂದರೆ ಇಲ್ಲಿ ಬಂದು ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಅಲ್ಲಿ ದಾಸಪ್ಪ ಇರ್ತಾರೆ, ಅವ್ರ ಕೈಲಾದರೂ ನೀರನ್ನು ಹಾಕಿಸ್ಕೊಬೋದು, ಇಲ್ಲಾಂದರೆ ನಾವೇ ಕಲ್ಯಾಣಿಯಲ್ಲಿ ಮುಳುಗಿ ಸ್ನಾನವನ್ನು ಮಾಡಿ ಫಸ್ಟು ಗಂಗೆ ಪೂಜೆಯನ್ನು ಮಾಡಿ ಆಮೇಲೆ ಸ್ನಾನವನ್ನು ಮಾಡಬೇಕಾಗುತ್ತೆ. ಗಂಗೆ ಪೂಜೆ ಸಿಂಪಲ್ಲಾಗಿ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅಲ್ಲಿ ಕಲ್ಯಾಣಿಯ ಕಲ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವಿಟ್ಟು ಎಲೆ ಅಡಿಕೆ ₹1 ದಕ್ಷಿಣೆ, ಒಂದು ಹೂವನ್ನು ಇಟ್ಟು ಕಡ್ಡಿ ಹಚ್ಚಿ ಆ ಎಲೆ ಅಡಿಕೆ ಕಾಯಿನನ್ನು ನೀರಲ್ಲಿ ಬಿಡೋ ಅಂಥದ್ದು. ಆಮೇಲೆ ನೋಡಿ ಇಲ್ಲಿ
ನೋಡಿಸ್ತಿರೋ ಹಾಗೆ 5 ಬೊಮ್ಮೆ ಕಲ್ಲು ಅಂತ ಹೇಳ್ತೀವಿ. ಅಲ್ಲೇ ಇರುತ್ತೆ. ಯಾರಾದರೂ ಪೂಜೆ ಮಾಡಿ ಇಟ್ಟು ಪೂಜೆ ಮಾಡಿರ್ತಾರಲ್ವ, ಅವರು ಪೂಜೆ ಮಾಡಿ ಮುಗ್ದಿದ್ದಾದಮೇಲೆ ನಾವು ಎತ್ಕೊಂಡು ಅದನ್ನು ಪೂಜೆನ ಮಾಡ್ಬೋದು. ಎಲ್ಲರಿಗೂ ಅಲ್ಲಿ ಕಲ್ಲು ಸಿಗಲ್ಲ. ಯಾರಾದರೂ ಪೂಜೆ ಮುಗ್ದಿದ್ರೆ ಅವರ ಕಲ್ಲನ್ನೇ ನಾವು ಎತ್ಕೊಂಡು ಮತ್ತು ಅದನ್ನು ಕಲ್ಯಾಣಿಯಲ್ಲೇ ಅದೇ ನೀರನ್ನು ತಗೊಂಡು ಆ ಕಲ್ಲನ್ನು 5 ಬೊಮ್ಮೆ ಕಲ್ಲನ್ನು ಕೂಡ ತೊಳೆದು ಅಲ್ಲಿ ದೇವಸ್ಥಾನದ ಹತ್ರನೇ ಪಚ್ಚೆ ಸೋಮನು ಅಂತ ಸಿಗುತ್ತೆ, ಅದನ್ನು ತೊಗೊಂಬಂದಿರಬೇಕು. ನಾವು ಕಲ್ಯಾಣಿ ಹತ್ರನೇ ಬರುವಾಗ ತೊಗೊಂಡು ಬಂದಿರಬೇಕು. ಆ 5 ಕಲ್ಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು, ಎಲೆಡಿಕೆ ಇಟ್ಟು, ದಕ್ಷಿಣೆ ಇಟ್ಟು, ಬಾಳೆಹಣ್ಣಿಟ್ಟು, ನಾವು ಮನೆಯಿಂದ ತೊಗೊಂಬಂದಿರೋ ಅಂಥ ಬೆಲ್ಲ ಮತ್ತು ಅಕ್ಕಿನ ಇಟ್ಟು, ಅಲ್ಲಿ ಪಚ್ಚೆ ಸಾಮಾನು ಎಲ್ಲ ಇಟ್ಟು, ತೆಂಗಿನಕಾಯಿಯನ್ನು ಒಡೆದು ನಾವು ತೊಗೊಂಡೋಗಿರೋ ಅಂಥ ಸೀರೆ ಬ್ಲೌಸನ್ನು ಆ ಕಲ್ಲಿದೆ ಅಂದರೆ ಬೊಮ್ಮೆ ಕಲ್ಲಿಗೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಎಲ್ಲ ಅದನ್ನು ನೆರಿಗೆ ಥರ ಮಾಡಿ ಹಿಡಿದು ಅದಕ್ಕೆ ಇಟ್ಟು ಪೂಜೆಯನ್ನು ಮಾಡಿ, ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರ ಕಡ್ಡಿ ಕರ್ಪೂರ ಕಾಯಿ ಎಲ್ಲ ಒಡೆದು ಪೂಜೆಯನ್ನು ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಅಲ್ಲಿರೋ ಅಂಥ ಸ್ವಲ್ಪ ಕುಂಕುಮನ ಅರಿಶಿನ ಇಟ್ಕೊಂಡು ಹೂವನ್ನು ಮುಡ್ಕೊಂಡು ಮತ್ತೆ ಅಲ್ಲೇ ಇಟ್ಟಿರೋ ಅಂಥ ಸೀರೆನ ಎತ್ಕೊಂಡು ನಾವು ಉಟ್ಕೊಂಡು ಬರೋ ಅಂಥದ್ದು. ಬಟ್ಟೆ ಚೇಂಜ್ ಮಾಡೋದಕ್ಕೂ ಅಲ್ಲಿ ವ್ಯವಸ್ಥೆ ಇರುತ್ತೆ. ನೋಡಿ ಇಲ್ಲಿ ನೋಡಿಸ್ತಾ ಇದ್ದೀನಲ್ವ ಎಷ್ಟೊಂದು ಜನ ಇದ್ದಾರೆ ಅಂತ, ತುಂಬಾ ರಶ್ ಇರುತ್ತೆ. ಇನ್ನು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಇನ್ನು ಮಿಕ್ಕಿ ಇರೋ ಅಂಥ ದೇವಸ್ಥಾನ ಅಂದರೆ ದೇವರುಗಳಿದೆ ಎಲ್ಲ, ಇಲ್ಲಿ ಕರಿತಿಮ್ಮಪ್ಪ, ಶನಿಮಹಾತ್ಮ, ಆಂಜನೇಯ, ನವಗ್ರಹ ಎಲ್ಲ ಇದೆ. ಅಲ್ಲಿ ಪೂಜೆಯನ್ನು ಮಾಡಿಸಿ ಮತ್ತೆ ಅಲ್ಲಿ ಊಟ ಮಾಡಿಕೊಂಡು ವಾಪಸ್ ಬರೋ ಅಂಥದ್ದು. ದೇವಸ್ಥಾನದಲ್ಲೂ ಊಟನ ಕೊಡ್ತಾ ಇರ್ತಾರೆ. ತುಂಬ ಜನ ಮನೆಯಿಂದನೇ ಊಟ ತೊಗೊಂಬಂದು ಅಲ್ಲೇ ತಿಂದ್ಬಿಟ್ಟು ಹೋಗ್ತಾರೆ. ನಾವು ಅಷ್ಟೇ ಮನೆಯಿಂದನೇ ಊಟ ತೊಗೊಂಡು ಹೋಗ್ತೀವಿ, ಅಲ್ಲೇ ಊಟ ಮಾಡಿಕೊಂಡು ಬರ್ತೀವಿ. ಹಾಗೆ 3 ವಾರ ಬಂದು ನಾವು ಸ್ಟಾಪ್ ಮಾಡ್ತೀವಿ ಅನ್ನೋದಲ್ಲ, ಪ್ರತಿ ವರ್ಷ ಒಂದು ಸಾರಿ ಬಂದು ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಸಾಧ್ಯವಾದರೆ ಪ್ರತಿ ವರ್ಷವೂ ಬಂದು ಈ ಥರ ಸೀರೆ ಎಲ್ಲ ಇಟ್ಟು ಪೂಜೆನ ಮಾಡ್ಕೊಂಡು ಹೋದರೆ ಈ ಮುದ್ಗಾನಕುಂಟೆ ಗಂಗಮ್ಮನಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಪೂಜೆ ಮಾಡುವ ರೀತಿ ಎಲ್ಲರದ್ದು ಒಂದೇ ಥರನೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಒಂದು ಚೇಂಜ್ ಏನಪ್ಪ ಮಾಡಿರ್ತಾರೆ ಅಂದರೆ, ಕೆಲವೊಬ್ಬರು 5 ಬೊಮ್ಮೆ ಕಲ್ಲನ್ನು ಇಟ್ಟಿರ್ತಾರೆ, ಕೆಲವೊಬ್ಬರು 7 ಬೊಮ್ಮೆ ಕಲ್ಲನ್ನು ಇಟ್ಟಿರ್ತಾರೆ, ಕೆಲವೊಬ್ಬರು 9 ಬೊಮ್ಮೆ ಕಲ್ಲನ್ನು ಇಟ್ಟಿರ್ತಾರೆ. ಸಾಮಾನ್ಯವಾಗಿ 5 ಬೊಮ್ಮೆ ಕಲ್ಲನ್ನು ಹೆಚ್ಚಾಗಿ ಇಟ್ಟಿರ್ತಾರೆ. ಇನ್ನು ಈ ಬೊಮ್ಮೆ ಕಲ್ಲನ್ನು ಬಾಳೆ ಎಲೆ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಮನೆಯಿಂದ ತೊಗೊಂಡೋಗಿದ್ರೂ ಸರಿ ಬಾಳೆ ಎಲೆ, ಇಲ್ಲ ಅಂದರೆ ಅಲ್ಲೇ ಅದನ್ನು ಮಾರ್ತಿರ್ತಾರೆ, ಅಲ್ಲೇ ತೊಗೊಳ್ಬೋದು. ದೇವಸ್ಥಾನದ ಹತ್ರನೂ ಸಿಗುತ್ತೆ, ನಾವು ತೊಗೊಳ್ಬೋದು, ದುಡ್ಡನ್ನು ಕೊಟ್ಟು ತೊಗೊಳ್ಬೋದು. ಇನ್ನು ಇಲ್ಲಿ ಏನಾದರೂ ಸಂತಾನಕ್ಕೆ ಬೇಡ್ಕೊಂಡಿದ್ರೆ ಮಗುವಿನ ಮೊದಲ ಕೂದಲನ್ನು ಅಂದರೆ ಉಟ್ಕೂದಲು ಅಂತ ಹೇಳ್ತೀವಲ್ಲ, ಅದನ್ನು ಮೊದಲು ಬಂದು ಇಲ್ಲಿ ಗಂಗಮ್ಮನಿಗೆ ಕೊಡ್ತಾರೆ. ಮಗು ತೂಕದ ಅಕ್ಕಿ ಬೆಲ್ಲ ಕೊಡೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೇನಾದರೂ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ, ದಯವಿಟ್ಟು ಮುದ್ಗಾನಕುಂಟೆ ಗಂಗಮ್ಮನಿಗೆ ಬಂದು ಅರ್ಸ್ಕೊಂಡು ನೋಡಿ. ಗಂಗಮ್ಮನ ಮಹಿಮೆ ಏನು, ಗಂಗಮ್ಮನ ಪವರ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಜನಕ್ಕೆ ಗೊತ್ತಿದೆ ಅಂತ ಅಂದ್ಕೊತೀನಿ. ತುಂಬ ಜನ ಬರ್ತಾರೆ, ತುಂಬ ಕಡೆಯಿಂದ ಎಲ್ಲ ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಂದರೆ ಪ್ರತಿ ಸೋಮವಾರ ಈ ಥರ ರಶ್ ಇದ್ದೇ ಇರುತ್ತೆ. ಇನ್ನು ಇಲ್ಲಿ ಪೂಜೆ ಮಾಡ್ಕೊಡೋದಕ್ಕೆ ಅಂತ ಯಾರೂ ಇರಲ್ಲ, ನಮಗೆ ನಾವೇ ಪೂಜೆನ ಮಾಡ್ಕೊಂಡು ಬರೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರಿಗೆಲ್ಲ ಗೊತ್ತಿಲ್ವೋ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಡಿಯೋನ. ತುಂಬಾ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.